ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ ಸರ್ಕಾರಿ ನೌಕರರು ಹಾಗೂ ಮುಖಂಡರ ಸಂಯುಕ್ತಾಶ್ರಯದಲ್ಲಿ ಮೇ 30ರಂದು ಪಟ್ಟಣದಲ್ಲಿ ಬೃಹತ್ ಅಂಬೇಡ್ಕರ್ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹಬ್ಬ ಆಚರಣೆ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ವಕೀಲ ಬಿಸಿ ರಾಜೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ 30ರ ಶನಿವಾರದಂದು ನಡೆಯಲಿರುವ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಯಶವಂತ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಿಂದ ಆಗಮಿಸಿ ಭಾಗವಹಿಸಲಿದ್ದಾರೆ. ಅಂಬೇಡ್ಕರ್ ಅವರು ಅರಕಲಗೂಡಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಆ ಕೊರತೆಯನ್ನು ಅವರ ಮೊಮ್ಮಗನನ್ನು ಆಹ್ವಾನಿಸುವ ಮೂಲಕ ನೀಗಿಸಲಾಗುತ್ತಿದೆ ಎಂದರಲ್ಲದೆ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಸಚಿವರಾದ ಎಚ್.ಸಿ. ಮಹದೇವಪ್ಪ ಹಾಗೂ ಪ್ರಿಯಾಂಕ ಖರ್ಗೆ ಅವರು ಪಾಲ್ಗೊಳ್ಳಲಿದ್ದಾರೆ. ಸಮುದಾಯದಲ್ಲಿ ಜಾಗೃತಿ ಮತ್ತು ಏಕತೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಇಡೀ ದೇಶಕ್ಕೆ ಸೇರಿದ್ದು. ಆದ್ದರಿಂದ ಎಲ್ಲ ವರ್ಗದ ಮತ್ತು ಧರ್ಮದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಅರಕಲಗೂಡು ತಾಲೂಕಿನಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಸರ್ಕಾರಿ ನೌಕರರು, ಎಲ್ಲ ದಲಿತ ಬಾಂಧವರ ಒಗ್ಗೂಡಿ 2022ರಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಿದ್ದು. ತದನಂತರ ಚುನಾವಣೆಗಳು ಅದು ಇದು ಬಂದಾಗ ಏಪ್ರಿಲ್ ತಿಂಗಳಲ್ಲಿ ಬೇರೆ ಬೇರೆ ಸಮಯ ಅದರ ಸಂದರ್ಭಗಳು ಬಂದ ಕಾರಣ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗಿರಲಿಲ್ಲ ಬೃಹತ್ತಾಗಿ. ಈ ಬಾರಿ 4 ವರ್ಷಗಳ ನಂತರ ಈ ಬಾರಿ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಅರಕಲಗೂಡು ತಾಲೂಕಿನ ಎಲ್ಲ ಸಂಘಟನೆಗಳು, ಮುಖಂಡರುಗಳು, ದಲಿತ ಸಂಘಟನೆಗಳು, ದಲಿತ ಮುಖಂಡರುಗಳು, ವಿದ್ಯಾವಂತರು, ಪ್ರಜ್ಞಾವಂತರು, ನೌಕರರು ಎಲ್ಲ ಒಗ್ಗೂಡಿ ಒಂದು ಸಮಿತಿಯನ್ನು ಮಾಡಿಕೊಂಡು ಈಗ ಅಂಬೇಡ್ಕರ್ ಹಬ್ಬವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಈ ಅಂಬೇಡ್ಕರ್ ಹಬ್ಬಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾಗಿರ್ತಕ್ಕಂತಹ ಆನಂದರಾಜ್ ಅಂಬೇಡ್ಕರ್ ಅವರು ದಿನಾಂಕವನ್ನು ಕೊಟ್ಟಿದ್ದಾರೆ. ಮೇ ತಿಂಗಳು 30ನೇ ತಾರೀಕಿನಂದು ಶನಿವಾರ ಮಹಾರಾಷ್ಟ್ರದಿಂದ ಅರಕಲಗೂಡಿಗೆ ಆಗಮಿಸ್ತಿದ್ದಾರೆ ಅಂಬೇಡ್ಕರ್ ಹಬ್ಬದ ಆಚರಣೆ ಉದ್ದೇಶದಿಂದ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಸಹ, ನಮ್ಮ ಸಮುದಾಯದ ಮಂತ್ರಿಗಳು ಸಹ ಆಗಮಿಸುತ್ತಿದ್ದಾರೆ. ಈ ವೇಳೆ ಅಧ್ಯಕ್ಷ ಜವರಯ್ಯ, ಉಪಾಧ್ಯಕ್ಷರಾದ ಶಂಕರಣ್ಣ, ಚಂದ್ರಣ್ಣ, ಕಾರ್ಯದರ್ಶಿ ಗಣೇಶ್, ಬೇಲಾಪುರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.